ಅದು ಬಿಡು ಹಂಗೆ ಮಾಡ್ಬಿಟ್ಟು ಅವ್ರಿಗೆ ಗೊತ್ತಿತ್ತು ಬಾಲ ಬೇಕು ಅವ್ರಿಗೆ ಬಾಲ ಹಿಡಿತು ಹಾಂ ನೀ ಸೈಡಿಗೆ ಹರಿ ನೀ ಕಡೆ ಇಲ್ಲ ಇಲ್ಲೇ ಇರ್ಬೇಕು ನಾ ಎದುರು ನಿಂತು ಮಾಡ್ತೇವೆ ವಿಡಿಯೋ ಆ ಕಡೆ ಹೋಗು ನೀ ಆ ಕಡೆ ಹೋದ್ರೆ ಅದು ಆ ಕಡೆ ನೋಡ್ತದೆ ಹಾಂ ನೀ ಆ ಕಡೆ ಇರು ಆ ಕಡೆ ಈ ಕಡೆ ಸೈಡಿಗೆ ಬಂದ ಹಾಂ ಈ ಕಡೆ ಬಾ ನೀ ಅದ್ರ ಎದುರು ಬಾ ಹಾಂ ರನ್ನಿಂಗ್ ಅದ ಮಾಡಿರಿ ಸರಿ ನಮಸ್ಕಾರಗಳು. ಇದು ಏನದ 2 ದಿವಸದಿಂದ ಭಾಳಷ್ಟು ಸತ್ಯಸದ ಹಾವು ಇದು ನಗರ ಅಂತೇಳಿ ಯಾವ ಏರಿಯಾ ಅಂತಂದ್ರೆ ವಿದ್ಯಾನಗರ ಲಕ್ಷ್ಮೀನಗರ ಅಂದ್ರೆ ಸಂಗಮೇಶ್ವರ ಕಾಲನಿ ಲಕ್ಷ್ಮೀನಗರ ವಿದ್ಯಾನಗರ 3 ಒಂದೇ ಕಡೆ ಇದ್ದಂಗೆ ಅದ. ಇದು ಏನದ ಅಂತಂದ್ರೆ 2 ದಿವಸದಿಂದ ಏನದ ಈ ಮನೆ ಒಳಗೆ ಮನೆ ಪಕ್ಕ ಏನದ ಕಲ್ಲಿನ ಕೆಳಗೆ ಹೋಗಿ ಕೂತಿದ್ದು 2 ದಿವಸದಿಂದ. ಇವತ್ತು ಬೆಳಗ್ಗೆ ಏನದ ಅಂತಂದ್ರೆ ಸರ್ ಏನದ ಸ್ವಲ್ಪ ಮುಖ ಹಾಕಿ ಹೊರ ಬರೋಂಥದ್ದು ನೋಡಿತ್ತು. ಆವಾಗ ಏನದ ಸಡನ್ನಾಗಿ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗಿಂದ ನಾನು ತಕ್ಷಣವಾಗಿ ಅಲ್ಲಿ ಮನೇಲಿ ಬಿಟ್ಟು ನೋಡಿದ ತಕ್ಷಣ ಅಕ್ಕಪಕ್ಕ ಎಲ್ಲ ಕಡೆ ನೋಡಿದ್ರು. ಬಟ್ ಯಾವುದೇ ರೀತಿ ಸಿಗಲಿಲ್ಲ. ನಾವೇನು ಮಾಡಿದೆ ಅಂತಂದ್ರೆ ಅಲ್ಲಿಂದು ಅರಗಲ್ ಇದು ಏನದಲ್ಲ ಇದು ಏನು ಆಗ್ತೀವಿಲ್ಲ ಇದು ಕೆಳಗೆ ಏನದ ಒಂದು ಫರ್ಸಿ ಕೆಳಗೆ ಕೂತಿತ್ತು. ಯಾಕಂದ್ರೆ ನಮಗೆ ಕನ್ಫರ್ಮ್ ಇರ್ತದೆ ಯಾವ ಹಾವು ಎಲ್ಲೂ ಕೂರ್ತದ ಎಲ್ಲಿಲ್ಲ ಅಂತೇಳಿ. ಈ ಹಾವು ಏನದ ಅದು ಅರಗಲೆಲ್ಲ ತೆಗಿದ ತಕ್ಷಣ ಏನದ ಇದು ಹಾವೇನದ ಸುರಕ್ಷಿತವಾಗಿ ಸಿಕ್ಕ್ಯದ ಕೈ. ಈಗ ಏನದ ಸುರಕ್ಷಿತವಾಗಿ ಬಿಡ್ತೀನಿ. ಈಗ ಏನದ ಇದು ಕನ್ನಡದಲ್ಲಿ ಏನಂತಾರೆ ಅಂದ್ರೆ ನಾಗರಾವ್ ಅಂತೇಳಿ. ಕನ್ನಡದಲ್ಲಿ ನಾಗರ ಹಾವು, ಹಿಂದಿಯೊಳಗೆ ನಾಗ್ ಸಾಪು, ಇಂಗ್ಲೀಷ್ ಒಳಗೆ ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ ಅಂತೇಳಿ, ವೈಜ್ಞಾನಿಕ ಹೆಸರು ನಾಜ ಅಂತೇಳಿ. ಇದ್ರಾಗ ಯಾವ್ದು ವಿಷಯ ಇರ್ತಂದ್ರೆ ನೀರೋಟಾಕ್ಸಿಕ್ ಅಂತ. ನೀರೋಟಾಕ್ಸಿಕ್ ಕಚ್ಚಿದಾಗ ಏನಾಗ್ತಂತಂದ್ರೆ ಮನುಷ್ಯನಿಗೆ ನರಗಳ ಮೇಲೆ ಪ್ರಭಾವ ಬೀರುವಂಥ ವಿಷ. ಇದು ಕಚ್ಚಿದಾಗಿಂದ ನೇರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದು ಪ್ರೈವೇಟ್ ಹಾಸ್ಪಿಟಲ್ ನಿಮ್ಗೆ ಯಾವ ರೀತಿ ಅನುಕೂಲ ಇತ್ತು ಆ ರೀತಿ ನೀವು ಹೋಗ್ಬೋದು. ಎಲ್ಲಕ್ಕಿಂತ ಉತ್ತಮ ಸ್ಥಳ ಅಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು. ದಯವಿಟ್ಟಿನಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗ್ತದೆ. ನೀವು ಅಲ್ಲಿ ಇಲ್ಲಿ ಔಷಧಿ ಚಕ್ರನ ಹೋಗಿ ಅಲ್ಲಿ ಔಷಧ ಮಂತ್ರ ತಂತ್ರ ಅಂತೇಳಿ ಜೀವಕ್ಕೆ ಹಾನಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಏನದ ಕಚ್ಚಿದ ತಕ್ಷಣ ನೇರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಮತ್ತು ಇನ್ನೊಂದು ಮಾತು, ಚಾಕುಲಿನ ಕೊಯ್ಯೋದಾಗಲಿ, ಬಾಯ್ಲಿಂದ ಗೀರೋದಾಗಲಿ, ಬೇವಿನಲ್ಲಿ ತಿನ್ನು, ಖಾರ ತಿನ್ನು ಅಂತೇಳಿ ಇಂಥದ್ದು ಯಾವುದೂ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಏನದ ಕಚ್ಚಿದ ತಕ್ಷಣ ನೇರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು. ಒಂದು ವೇಳೆ ಕಸ್ತು ಅಂತಂದ್ರೆ ಫಸ್ಟ್ ನಮ್ಮದು ಪ್ರಥಮ ಚಿಕಿತ್ಸೆ ಏನು ಮಾಡ್ಬೇಕಂತಂದ್ರೆ ಕಚ್ಚಿದ ಜಾಗ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೋಬೇಕು. ಲೈಟ್ ವೇಟ್ ಬಟ್ಟೆ ಕಟ್ಬೇಕು. ಬಟ್ಟೆನೂ ಟೈಟಾಗಿ ಕಟ್ಬೇಕು. ಬಟ್ಟೆ ಎಷ್ಟು ಸೂಕ್ಷ್ಮವಾಗಿ ಕಟ್ತಿರಲ್ಲ ಅಷ್ಟು ನಿಮ್ಗೆ ಏನದ ಆರೋಗ್ಯವಾಗಿರ್ತೀರಿ. ಎಷ್ಟು ನೀವು ಟೈಟಾಗಿ ಕಟ್ತೀರಿ ಸಡನ್ನಾಗಿ ಆಸ್ಪತ್ರೆಗೆ ಹೋದ್ರಿ ಅಂತೇಳಿ ನೀವು ಬಟ್ಟೆ ಬಿಚ್ಚಿದ ತಕ್ಷಣ ಅಂತ ವಿಷಯ ಏನದ ಹೈ ಸ್ಪೀಡಾಗಿ ಮೇಲೆ ಹೋಗ್ಬೋದು. ದಯವಿಟ್ಟು ಅಂಥದ್ದು ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಸರಿಯಾಗಿ ಚಿಕಿತ್ಸೆ ತೊಗೋರಿ. ದಯವಿಟ್ಟು ಏನೋ ಕಚ್ಚಿದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೋದು. ಈಗ ಕಚ್ಚಿದ ತಕ್ಷಣ ಮಂದಿ ಗಾಬರಿ ಬೀಳ್ತಾರಲ್ಲ ಸರ್, ಗಾಬರಿ ಆಗದ. ಫಸ್ಟ್ ನೋಡ್ರಿ, ಕಚ್ಚಿದ ತಕ್ಷಣ ಗಾಬರಿ ಮಾಡೋಕೆ ಹೋಗ್ಬಾರ್ದು. ಫಸ್ಟ್ ಏನದ ನಮ್ದು ಆತ್ಮರಕ್ಷಣೆ, ಆತ್ಮಧೈರ್ಯ ಮಜಬೂತಾಗಿಡಬೇಕು. ನಾವೇ ವೀಕ್ ಆದ ಅಂತೇಳಿ BP ಹೈ ಮಾಡ್ಕೊಂಬೋದು, ಲೋ ಮಾಡ್ಕೊಂಬೋದು ಈ ಥರ ಯಾವುದೂ ಮಾಡೋಕೆ ಹೋಗ್ಬೇಡಿ. ಫಸ್ಟ್ ಏನದ ಯಾವ್ದು ಹಾವು ಕಚ್ಚದ ಅಂತೇಳಿ ನೀವು ಆತ್ಮಸ್ಥೈರ್ಯದಿಂದ ನೋಡ್ಕೋರಿ. ವಿಷಯ ಇದು ಕಚ್ಚದ ಫಸ್ಟ್ ಅದು ಮಾಡ್ಕೊಡಿ. ಈಗ ಕೆಲವರು ಅಂತಾರೆ ಹಾವಿನ ಬಗ್ಗೆ ನಮಗೆ ಗೊತ್ತಿಲ್ಲ ರೀ, ನಾವು ಹೆಂಗೆ ಮಾಡ್ಬೇಕಂತ ಹೇಳ್ತಾರೆ. ದಯವಿಟ್ಟು ಏನದ ಹಾವಿನ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ವಿಷದ ಹಾವು ಇತ್ತಂದ್ರೆ 2 ಹಲ್ಲು ಬೀಳ್ತದೆ. ಮತ್ತು ವಿಷ ಇಲ್ಲಿ ಕಡಿತಂತಂದ್ರೆ V ಶೇಪ್ನಾಗ ಬೀಳ್ತದೆ ರೌಂಡ್ ಆಗಿ. ಆ V ಶೇಪ್ ಇದ್ದಾಗ ಏನದ ವಿಷ ಇಲ್ಲಿ ಕಡ್ದು ಅಂತೇಳಿ ಆಯ್ತು. ಒಂದೊಂದು ಸರಿ ಏನಾಗ್ತದೆ ವಿಷ ಇಲ್ದ ಹಾವು ಏನದ 2 ಹಲ್ಲು ಬಿದ್ದಂಗೆ ಆಗ್ತದೆ. ದಯವಿಟ್ಟು ಏನದ ವಿಷದ ಹಾವು ಮತ್ತು ವಿಷ ಇಲ್ದ ಹಾವು ಕಡ್ದಾಗ ಸಿಂಪ್ಟಮ್ಸ್ ಮ್ಯಾಗ ಗೊತ್ತಾಗ್ತದೆ, ಕಚ್ಚಿದ ಲಕ್ಷಣಗಳ ಮ್ಯಾಗ ಗೊತ್ತಾಗ್ತದೆ. ಏನಂತಂದ್ರೆ ಈಗ ವಿಷದ ಹಾವು ಕಡಿತಂತಂದ್ರೆ ಸೂಜನ್ ಆಗ್ತದೆ, ರಕ್ತ ಹರಿತಾ ಇರ್ತದೆ. ಆಮೇಲೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತಂದ್ರೆ ವಾಮಿಟಿಂಗ್ ಆಗಲಿ, ಚಕ್ಕರ್ ಆಗಲಿ, ಹೊಟ್ಟೆಗೆ ಉರಿತಾ ಆಗಲಿ, ಎದೆ ಉರಿತಾಗಲಿ, ಈಗ ಒಂದು ಸಿಂಪ್ಟಮ್ಸ್ ಚಾಲು ಆಗ್ತದೆ. ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ, ಟ್ರೀಟ್ಮೆಂಟ್ ಸಿಕ್ತಂದ್ರೆ ನಿಮ್ಗೆ ಯಾವುದೇ ರೀತಿ ಜೀವಕ್ಕೆ ಹಾನಿ ಇರಲ್ಲ. ಮತ್ತು ಇದೇ ಹಾವಂತಿಲ್ಲ, ಪ್ರಪಂಚದಾಗ ಒಟ್ಟಾರೆ 3,000 3,500 ಹಾವ. ಅದರೊಳಗೆ ಭಾರತದಾಗ ಅಧಿಕತೆ 275. ಮತ್ತು ಅದರೊಳಗೆ ಭಾರತದಾಗ ವಿಷಕಾರಿ ಇದ್ದದ್ದು 65-75%. ಮತ್ತು ಅದರೊಳಗೆ ವಿಷ ಇಲ್ದು 215. ಮುಖ್ಯವಾಗಿ ಜಾಸ್ತಿ ಕಾಣೋಂಥ ಹಾವು ಯಾವುದು ಅಂತಂದ್ರೆ 4 ಹಾವು. ಒಂದು ನಾಗರ ಹಾವು, ಒಂದು ಕೊಳಕು ಮಂಡಲ, ಒಂದು ಕಟ್ಟು ಹಾವು, ಒಂದು ಗರಗಸ ಮಂಡಲ. ಇವು 4 ಮುಖ್ಯವಾಗಿ ವಿಷಕಾರಿ ಹಾವು. ಬಾಕಿ ಎಲ್ಲ ವಿಷ ಇಲ್ದದ. ನೀವು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು, ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ಹಾವು ಯಾವ ವಿಷಯದ ಅಂತೇಳಿ ನೀವು ಗೂಗಲ್ನಾಗ ಹೋಗ್ಬೇಕು. ಗೂಗಲ್ನಾಗ ಹೋಗಿ ಇಮೇಜ್ ಇರ್ತದೆ, ಎಲ್ಲಿ ಹಾವು ಕಾಣುತ್ತೆ ಅಲ್ಲಿ ಫೋಟೋ ಹೊಡ್ಕೊರಿ. ಝೂಮ್ ಹಾಕಿ. ಈಗಾರೆ ಟೆಕ್ನಾಲಜಿ ಭಾಳಷ್ಟು ಮುಂದೂಡಿದ್ರೆ ದಯವಿಟ್ಟು ಫೋಟೋ ಹೊಡೆದು ಅದು ಫೋಟೋ ಸ್ಕ್ಯಾನ್ ಮಾಡ್ಕೊಳ್ತಾ ಮಾಡ್ಕೊಂಡು ಅದ್ರ ವಿಕಿಪೀಡಿಯಾ ಬರ್ತದೆ ವಿಷಯ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊರಿ. ದಯವಿಟ್ಟು ಏನದ ವಿಷಯ ಇಲ್ಲ ಅಂತೇಳಿ ನೀವು ಹಿಡಿಯೋಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಹಿಡಿಯೋಕೆ ಹೋಗ್ತೀರಿ ಒಳ್ಳೆಯ ಉದ್ದೇಶಕ್ಕೆ ಹಿಡಿತೀರಿ. ಬಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ನೀವು ಹಿಡಿತೀರಿ, ಒಂದು ವೇಳೆ ಕಸ್ತು ಅಂತಂದ್ರೆ ಅಕ್ಕಪಕ್ಕ ಜನ ಇದ್ದವ್ರು ಏನು ಮಾಡ್ತಾರೆ, ನಿನಗೆ ಹಾವು ಕಸ್ತು ಅಂತೇಳಿ ಅವ್ರು ಏನು ಮಾಡ್ತಾರೆ, ಬೇವಿನಲ್ಲಿ ತಿನ್ನು, ಖಾರ ತಿನ್ನು ಬಿಡ್ತೀವಿ ಅಂತೇಳಿ ಇಂಥ ಮೈಂಡ್ ವಾಶ್ ಮಾಡ್ತಾರೆ. ಬಟ್ ಇದೀ ಇರ್ಲಿಂದ ಯಾವುದೇ ರೀತಿ ನಿಮಗೆ ಉಪಯೋಗ ಇಲ್ಲ. ಇಂಥ ನಿಮ್ಮ ಜೀವಕ್ಕೆ ಏನದ ಹಾನಿ ಇದೆ. ದಯವಿಟ್ಟು ಏನದ
ಇಂಥ ಮೂಢತನ ಯಾವುದೂ ಮಾಡೋಕೆ ಹೋಗ್ಬೇಡಿ. ಮೂಢನಂಬಿಕೆನೂ ಭಾಳಷ್ಟು ಜನ ನಂಬ್ತಾರೆ, ಬಟ್ ಮೂಢನಂಬಿಕೆಯಿಂದ ಏನು ಉಪಯೋಗ ಇಲ್ಲ. ಈಗ ನಿಮ್ಮ ಹೆಸರು ಮತ್ತು ನಿಮ್ದು ಯೂಟ್ಯೂಬ್ ಚಾನಲ್ ನಂಬರ್ ಕಾಂಟ್ಯಾಕ್ಟ್ ಸರ್. ಎಲ್ಲೇ ಹಾವು ಕಂಡಾಗ ಏನದ ಸ್ಕೂಲ್ ಆಗಲಿ, ಮನೆ ಆಗಲಿ, ಕಚೇರಿ ಆಗಲಿ, ಆಫೀಸ್ ಆಗಲಿ, ಎಲ್ಲೇ ಒಂದು ಇರೋಂಥ ಮನುಷ್ಯನ ಇರೋಂಥ ಸ್ಥಾನದಾಗ ಏನದ ನೋಡ್ರಿ, ಹಾವು ಬರೋಕ್ಕೆ ಕಾರಣ ಏನಂತಂದ್ರೆ ಈ ಹಾವುಗಳು ಇರೋಂಥ ಸ್ಥಾನದಾಗ ನಾವು ಬಂದು ಮನೆ ಕಟ್ಟಿದ್ದೆವು. ಮನೆ ಕಟ್ಟಿದಾಗ ಏನಾಗ್ತದೆ, ಈ ಹಾವುಗಳಿಗೆ ಹಾವು ಇದ್ದಿಂದ ಏರಿಯಾ ಇರ್ತದೆ. ಆ ಇದ್ದಿಂದ ಏರಿಯಾದಾಗ ನಾವು ಮನೆ ಕಟ್ತೀವಿ, ಬಟ್ ತಪ್ಪು ನಮ್ದು ಅದ, ಹಾವಿಂದಿಲ್ಲ. ನಾವು ತಪ್ಪು ಮಾಡೋಕೆ ಕಡೆಯೋದು ನಮ್ಮ ಕರ್ಮ ನಾವೇ ಭೋಗಿಸ್ಬೇಕತ್ತು. ದಯವಿಟ್ಟು ಏನದ ಹಾವು ಕಂಡಾಗ ಏನದ ಸುರಕ್ಷಿತವಾಗಿ ನಮಗೆ ಫೋನ್ ಮಾಡಿರಿ. ಇದ್ರ ಬಗ್ಗೆ ಏನದ ಎಲ್ಲ ಡೀಟೇಲ್ ಹೇಳ್ತೀವಿ. ಸುರಕ್ಷಿತವಾಗಿ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ. ಇದರದ್ದೇ ಆದಂಥ ಒಂದು ಅರಣ್ಯದಲ್ಲಿ ಸುರಕ್ಷಿತವಾಗಿ ಬಿಡ್ತೀವಿ. ನಿಮಗೂ ಹಾನಿ ಬೇಡ, ಪ್ರಕೃತಿನೂ ಹಾನಿ ಆಗೋದು ಬೇಡ, ಮತ್ತು ಮನುಷ್ಯನ ಇದು ಹಾವಿನಿಂದ ಏನು ಉಪಯೋಗ ಅದ ಅಂತಂದ್ರೆ ಹಾವಿನ ವಿಷಲಿಂದ ಆ್ಯಂಟಿವೆನಮ್ ರೆಡಿ ಆಗ್ತದೆ. ಹಾವು ಕಚ್ಚಿದಾಗ ಅದ್ರ ವಿಷಲಿಂದ ಇಂಜೆಕ್ಷನ್ ರೆಡಿ ಆಗ್ತದೆ, ಮತ್ತು ಅದ್ರ ವಿಷಲಿಂದ ಹಾರ್ಟ್ ಪೇಷಂಟ್ ಅವಳಿಗೆ ಟ್ಯಾಬ್ಲೆಟ್ಸ್ ರೆಡಿ ಆಗ್ತದೆ, ಮತ್ತು ಅದ್ರ ವಿಷಲಿಂದ ಏನಾಗ್ತದೆ ಅಂದ್ರೆ ಕ್ಯಾನ್ಸರ್ ಕಂಡಿದೆ ಔಷಧ ಇದು ಆಗ್ತದೆ, ಮತ್ತು ಅದ್ರ ವಿಷಲಿಂದ ಏನದ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ರೆಡಿ ಆಗ್ತದೆ. ದಯವಿಟ್ಟು ಏನದ ಪ್ರಕೃತಿ ಮಿತ್ರ, ರೈತನ ಮಿತ್ರ, ಮನುಷ್ಯನ ಮಿತ್ರ ಇವೆಲ್ಲ ಇದ್ದಿನ ಸಲುವಾಗಿ ಹಾವು ಏನದ ಸುರಕ್ಷಿತವಾಗಿ ಕಾಪಾಡೋದು ಮನುಷ್ಯನ ಕರ್ತವ್ಯ ಆಗಿರ್ತದೆ. ಈಗ ಯಾಕೆ ಕಾಪಾಡ್ಬೇಕಂತಂದ್ರೆ ಇಲ್ಲಿ ಏನು ಮಾಡ್ತಂದ್ರೆ ವರ್ಷದ 800ರಿಂದ 900 ಮರಿ ಹಾಕ್ತದೆ. ಅವಾಗ ಏನು ಮಾಡ್ಬೇಕು, ನಾವು ಅಕ್ಕಪಕ್ಕ ಶುದ್ಧತೆ ಅಂದ್ರೆ ಸ್ವಚ್ಛತೆ ಕಾಪಾಡ್ಬೇಕು. ಅಸ್ವಚ್ಛತೆ ಕಾಪಾಡಿದ್ರೆ ಅಂದ್ರೆ ಇಲಿ ಜಾಸ್ತಿ ಆಗ್ತವೆ. ಇಲಿ ಜಾಸ್ತಿ ಆದಾಗ ಏನಾಗ್ತದೆ, ಹಾವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲಿ ಕಡಿಮೆ ಆಗ್ಬೇಕಂದ್ರೆ ಹಾವು ಬರೋದು ಕಡಿಮೆ ಆಗ್ತದೆ. ದಯವಿಟ್ಟು ಅನ್ನೋದು ಅಕ್ಕಪಕ್ಕ ಮನೆ ಅಕ್ಕಪಕ್ಕ ಏನೋ ಸ್ವಚ್ಛತೆ ಕಾಪಾಡ್ಬೇಕು. ಕಸ ಕಡ್ಡಿ ಯಾವುದೇ ರೀತಿ ಬಿಸಾಡ್ಲಕ್ಕೆ ಹೋಗ್ಬೇಡಿ. ಒಂದು ವೇಳೆ ಬಿಸಾಡಿದ್ರೆ ಅಂದ್ರೆ ಇಲಿ ಹೆಚ್ಚಿಗೆ ಆಗೋ ಸ್ಥಾನ ಇರ್ತದೆ, ಮತ್ತು ಹಾವುಗಳು ಬರೋಂಥ ಚಾನ್ಸ್ ಇರ್ತದೆ. ಹಾವು ಏನದ ನಮ್ದು ಒಳ್ಳೆ ಉದ್ದೇಶಕ್ಕೆ ಬರ್ತದೆ, ಯಾವುದೇ ರೀತಿ ನಮಗೆ ಹಾನಿ ಮಾಡಲ್ಲ. ಯಾವಾಗ ನಾವು ಅದಕ್ಕೆ ತೊಂದರೆ ಕೊಡ್ತಿಲ್ಲ ಅವಾಗ ಅಷ್ಟೇ ಅದು ಬೈಟ್ ಆಗ್ತದೆ. ಸುಮ್ಮನೆ ಯಾವುದೇ ರೀತಿ ಕಚ್ಚ. ಈಗ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು, ಹಾವಿನ ಬಗ್ಗೆ ಹಿಡಿಯೋದು, ಸಂರಕ್ಷಣೆ ಮಾಡೋದು, ಸುರಕ್ಷಿತವಾಗಿ ನಿಮ್ಮ ಜೀವನ ಕಾಪಾಡೋದು, ಹಾವಿನೂ ಕಾಪಾಡಬೇಕು ಅಂತಂದ್ರೆ ನನ್ನ ನಂಬರ್ ತೊಗೊಳ್ರಿ. 24x7 ಯಾವಾಗಲೂ ಕಾಲ್ ಮಾಡಿರಿ. ಬೇಕಾಬಿಟ್ಟಿಯಾಗಿ ಯಾವುದೇ ರೀತಿ ವೇಸ್ಟ್ ಕಾಲ್ಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಸಂಬಂಧಪಟ್ಟಿಂದೆ ಫೋನ್ ಹಚ್ಚಿ ನೀವು ಕೇಳ್ಕೊಬೋದು ಏನದಂತ. ನನ್ನ ನಂಬರ್ ತೊಗೊಳ್ರಿ. ಯೂಟ್ಯೂಬ್ ಚಾನಲ್ ಅದ, ಇನ್ಸ್ಟಾನೂ ಅದ. ನಂಬರ್ ಹೇಳ್ತೀನಿ 8050-351-327. ಇನ್ನೊಂದು ಸರಿ ಹೇಳ್ತೀನಿ 8050-351-327. ಈ ನಂಬರ್ ಕಾಲ್ ಮಾಡಿರಿ. ಇದ್ರ ಬಗ್ಗೆ ಏನದ ನಿಮ್ಗೆ ಪೂರಾ ಮಾಹಿತಿ ಕೊಡ್ತೀನಿ. ಎಲ್ಲೇ ಹಾವು ಕಂಡಾಗ ಅಂತ ಸುರಕ್ಷಿತವಾಗಿ ಫೋನ್ ಮಾಡಿ. ಯೂಟ್ಯೂಬ್ ಚಾನಲ್ ನಂಬರ್ ಮತ್ತು ಇನ್ಸ್ಟಾ ಐ ಡಿ ಏನದ ಸರ್? ನಂದು ಇನ್ಸ್ಟಾ ಐ ಡಿ ಅದ ಸ್ನೇಕ್ ರಾಜ್ ವೈಲ್ಡ್ ಲೈಫ್ ಸ್ನೇಕ್ ರೆಸ್ಕ್ಯೂವರ್ ಅಂತೇಳಿ, ಇದು ಯೂಟ್ಯೂಬ್ ಚಾನಲು. ಆಮೇಲೆ ಇನ್ಸ್ಟಾ ಚಾನಲ್ ಅದ ಸ್ನೇಕ್ ರಾಜ್ ವೈಲ್ಡ್ ಲೈಫ್ ರೆಸ್ಕ್ಯೂವರ್ ಅಂತೇಳಿ, ಸ್ಪೇಸ್ ಅಂಡರ್ಲೈನ್ ಅದ. ಅದು ನೀವು ಸ್ನೇಕ್ ರಾಜ್ ಹೊಡೆದ್ರೆ ಹಾವಿನ ಲೋಗೋ ಬರ್ತದೆ. ಆ ಲೋಗೋ ನೋಡ್ಕೊಂಡು ಏನದ ನೀವು ಫಾಲೋ ಮಾಡ್ಕೊರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಏನದ ಈ ಪ್ರಕೃತಿ ಬೆಳೆಸೋ ಸಲುವಾಗಿ, ಜೀವಿಗಳು ಉಳೋ ಸಲುವಾಗಿ ನಮಗೆ ಕಾಲ್ ಮಾಡಿರಿ, ಬೆಳೆಸ್ಬೇಕಂತ ಹೇಳಿ ನಮ್ಮಲ್ಲಿ ಕೇಳ್ಕೊತೀವಿ. ಓಕೆ, ರೈಟ್.